ಊರ್ಮಿಳಾಗೆ 1 ಮಗ ಮತ್ತೆ 7 ಹೆಣ್ಮಕ್ಳು. ಆದ್ರೂ ಸಹ ಅವಳಿಗೆ ತುಂಬಾನೇ ಬೇಜಾರು, ಯಾಕಂದ್ರೆ ಹೆಣ್ಮಕ್ಳು ಎಲ್ಲಾರು ಅಂಗವಿಕಲರು. ಅಯ್ಯೋ ದೇವ್ರೆ, ನನ್ನ ಮಕ್ಕಳಿಗೆ ಯಾರ್ ಬಂದು ನೋಡಿ ಮದ್ವೆ ಮಾಡ್ಕೊಂಡು ಅವ್ರ ಮನೆ ಸೊಸೆ ಮಾಡ್ಕೋತಾರೋ. ಅವ್ರನ್ನ ಈಗ ನೋಡ್ತಿದ್ರೆ ಮನಸ್ಸು ತುಂಬಾ ಬೇಜಾರಾಗ್ತಿದೆ. ದಯವಿಟ್ಟು ನಮಗೆ ನೀವು ಆಶೀರ್ವಾದ ಮಾಡಮ್ಮ. ಏನಕ್ಕ ಇದು, ಮಕ್ಕಳನ್ನ ಈ ತರ ರೋಡಲ್ಲಿ ಕರ್ಕೊಂಡ್ ತಿರ್ಗಾಡ್ತಿದ್ಯಾ? ಒಳ್ಳೇದಲ್ಲ. ಅಕ್ಕ, ಒಂದ್ ವಿಷಯ ಕೇಳ್ತೀನಿ. ನೀನ್ ನೋಡೋದಕ್ಕೆ ಸರಿಯಾದ ವಯಸ್ಸದೊಳಗಿದ್ಯಾ? ಮತ್ತೆ ಯಾಕಕ್ಕ ನಿನ್ನ ಮಕ್ಕಳು ಮಾತ್ರ ಇಷ್ಟು ಚಿಕ್ಕವರಾಗಿದ್ದಾರೆ? ಅದೇನಿಲ್ಲ, ಅವ್ರೆಲ್ಲಾರು ದೊಡ್ಡವ್ರೆ, ಅವ್ರೇನು ಚಿಕ್ಕವರಲ್ಲ. ಅವ್ರೆಲ್ಲಾರ್ಗೂ 25 ವಯಸ್ಸಾಗಿದೆ. ಆದ್ರೆ ಅವ್ರು ಈ ತರ ಚಿಕ್ಕದಾಗಿದ್ದಾರೆ ಅಷ್ಟೇ. ಆಹಾ, ಏನ್ ಹೇಳ್ತಿದ್ಯಕ್ಕ ನೀನು? ಅದನ್ ನೋಡಿ ಅವ್ರ 7 ಅಕ್ಕ ತಂಗಿಯರಲ್ಲಿ ಒಬ್ಳು ಹೇಳ್ತಾಳೆ, ಆಹಾ ಆಂಟಿ, ಯಾಕದ್ರಲ್ಲಿ ನಗೋದೇನಿದೆ? ನಮ್ಮನ್ ನೋಡಿ ಯಾಕೆ ನಗ್ತಿದ್ದೀರಾ? ಇದ್ರಲ್ಲಿ ನಮ್ ತಪ್ಪೇನಿದೆ ಹೇಳಿ? ನೀವು ಕೂಡ ನೋಡೋದಕ್ಕೆ ದೊಡ್ಡ ಹೊಟ್ಟೆ ಹಾಕೊಂಡು ದಪ್ಪಗಿದ್ದೀರಾ. ನೋಡೋದಕ್ ಮಾತ್ರ ಕುಳ್ಳಕ್ಕಿರೋದು, ಮತ್ತೆ ಮಾತಾಡೋದೇನು ಕಡಿಮೆ ಇಲ್ಲ ಹಂಗಂತ ಅವಳು ಹೇಳ್ತಾಳೆ. ಆಮೇಲೆ ಸ್ವಲ್ಪ ದಿನ ಹಿಂಗ ಕಳೆದ್ ಹೋಗತ್ತೆ. ಒಂದಿನ ಏನಾಗತ್ತಂದ್ರೆ, ಸಂಬಂಧ ನೋಡಕ್ ಬಂದಿದೀವಿ ನಮ್ಮ ಸೊಸೆನ, ನಮ್ ಕಣ್ಣಗ್ ತೋರ್ಸಿ ವೇಟ್ ಮಾಡಕ್ಕಾಗಲ್ಲ. ಎಷ್ಟೊತ್ತು ನಾವು ಕೂತಿರೋದು ಹೇಳಿ? ಇವಾಗ್ಲೇ ಕರಿತೀನಿ. ನನ್ನ 7 ಹೆಣ್ಮಕ್ಳು ತುಂಬಾ ಒಳ್ಳೆಯವರು, ಸುಂದರವಾಗಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಕೆಲ್ಸ ಕೂಡ ಮಾಡ್ತಾರೆ. ಅವನ ನೋಡಿದ ತಕ್ಷಣ ಗಂಡನ್ ಮನೆಯವರು ತುಂಬಾ ಕೋಪ ಮಾಡ್ಕೋತಾರೆ. ಏನ್ ತಮಾಷೆ ಮಾಡ್ತಾ ಇದೀರಾ ಅಕ್ಕ? ಇವರೆಲ್ಲರೂ ಕುಳ್ಳಿನ. ಈ ಕುಳ್ಳಿಗಿರೋರ್ ಜೊತೆ ನನ್ನ ಮಗನ ಮದುವೆ ಮಾಡಿಸ್ಬಿಟ್ಟು ನಾನು ಶೋ ನೋಡ್ಸಕ್ಕಾಗಲ್ಲ. ನಡಿ ಮಕ್ಕಳ ಇಲ್ಲಿಂದ. ಅರೇ ಬೇಡ ಬೇಡ, ಹೋಗ್ಬೇಡಿ, ದಯವಿಟ್ಟು ದಯವಿಟ್ಟು ಹೋಗ್ಬೇಡಿ. ನಿಮ್ಮನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ನಾನ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ ಗೊತ್ತಿಲ್ಲ ಅಲ್ವಾ ದೇವ್ರೆ. ಬಿಡಮ್ಮ, ಯಾಕಂಗ್ ಮಾತಾಡ್ತೀಯ? ನಮ್ ತಪ್ಪೇನಿದೆ ಇದ್ರಲ್ಲಿ ಹೇಳು? ಬಾಯ್ ಮುಚ್ಚ್ರೆ ಸಾಕು. ಮನೆಗೆ ನೋಡಕ್ ಬಂದವ್ರನ್ನ ಬೈಬೇಡಿ. ನಿಮ್ಮಲ್ಲಿರೋದು ಎಲ್ಲ ತಪ್ಪು. ನಿಮ್ಮ ಹಣೆ ಬರಹ ಹಿಂಗಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ನನ್ನ ಕೂಡ ದರಿದ್ರ ಸುತ್ಕೊಂಡಿದೆ ನಿಮ್ಮಿಂದ. ದೇವ್ರ ಏನ್ ಪಾಪ ಮಾಡಿದ್ನೋ ಗೊತ್ತಿಲ್ಲ ನನ್ಗೆ. ಒಂದ್ ವಿಷಯ ಹೇಳಿ, ನಾನ್ ನಿಮ್ಗೆ ಹೀಲ್ಸ್ ಕೊಡ್ಸಿದ್ದೆ ಅಲ್ವಾ? ಅದನ್ ಯಾಕೆ ಹಾಕೊಂಡಿಲ್ಲ ನೀವು? ಅಮ್ಮ, ಅದನ್ನ ಹಾಕೊಂಡ್ ನಮ್ ಕೈಲಿ ನಡ್ಯಕ್ಕಾಗಿಲ್ಲ. ಕೆಳಗಡೆ ಬಿದ್ದೋಗ್ತಿದೀವಿ. ನಮ್ಗೆ ತುಂಬಾ ಕೈಕಾಲ್ ನೋವಾಗ್ತಿತ್ತು. ಬಿದ್ರೆ ಏನು ಸತ್ತೋಗ್ತೀರಾ? ಕೈಕಾಲ್ ಒಡ್ದೋಗ್ತಿತ್ತು ಅಷ್ಟೇ ಅಲ್ವಾ? ಅಷ್ಟೊತ್ತಿಗೆ ಅಲ್ಲಿಗೆ ಅವರ ಮಗ ಬರ್ತಾನೆ. ಅಮ್ಮ, ನನಗೆ ಯಾವತ್ತೂ ಒಂದ್ಸಲ ಇವ್ರ ಮದುವೆ ಆಗುತ್ತೆ ಅಂತ ನೀವು ನನ್ನ ಮದುವೆ ಮಾಡಿಸ್ಬೇಡಿ. ಎಲ್ಲಿವರೆಗೂ ನಾನು ಇವ್ರ ಹಿಂದೆ ಬಿದ್ದಿರ್ಲಿ. ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಶೀತಲ್ ಅಂತ. ನೀವು ನಮ್ಮಿಬ್ಬರ ಮದುವೆ ಮಾಡಿಸ್ಬಿಡಿ. ಈಗ ಊರ್ಮಿಳಾ ಅವನ ಮಗನಿಗೆ ಇಷ್ಟ ಆದ ಶೀತಲ್ ಜೊತೆಗೆ ಅವನ ಮದ್ವೆಯನ್ನು ನಡೆಸ್ತಾಳೆ. ಎಲ್ಲರೂ ಕಿವಿ ತೆಗೆದು ಕೇಳ್ಕೊಳ್ಳಿ. ನಿಮ್ಮ ಅಣ್ಣನ್ಗೆ ಮದ್ವೆ ಇದೆ. ಅವನ್ ಮದ್ವೆ ಆಗೋವರೆಗೂ ಅಲ್ಲಿ ಇಲ್ಲೂ ಸುತ್ತಾಡ್ದೆ ಜವಾಬ್ದಾರಿ ಸ್ವಲ್ಪ ತಗೊಂಡು ಎಲ್ಲ ಕೆಲ್ಸ ಮಾಡಿ, ಆಯ್ತಾ? ನಾನಂತೂ ನಾದ್ನಿನ ಚೆನ್ನಾಗ್ ನೋಡ್ಕೋತೀನಿ. ನಾನ್ ಜಗಳ ಮಾಡೋದಿಲ್ಲ. ತುಂಬಾ ಪ್ರೀತಿಯಾಗಿ ನಾನ್ ನೋಡ್ಕೋತೀನಿ. ನಾನು ಕೂಡ ನಮ್ಮನೆಗ್ ಬಂದಿದಾರಲ್ವಾ, ಆದ್ರೆ ಅವ್ರು ನಮ್ ಜೊತೆ ನಮ್ಮ ಅಣ್ಣ ಅಮ್ಮ ತರನೇ ಬೈತಾರೇನೋ, ನಮ್ಮನ್ನ ಕೂಡ ಅವರು ಗೇಲಿ ಮಾಡ್ತಾರೇನೋ ಹಂಗಂತ ಅವರು ತುಂಬಾ ಬೇಜಾರ್ ಮಾಡ್ಕೋತಾರೆ. ಹಿಂಗೆ ಒಂದಿನ ಅವ್ರ ಇಬ್ಬರಿಗೂ ತುಂಬಾ ಧೂಮ್ ಧಾಮ್ ಅಂತ ಮದ್ವೆ ಆಗತ್ತೆ. ಊರ್ಮಿಳಾ ಅಂತೂ ಹೆಣ್ಮಕ್ಳನ್ನ ಎಲ್ಲಾರ್ನೂ ಒಂದು ರೂಮಿಗೆ ಹಾಕಿ ಕೂಡಾಕ್ಬಿಟ್ಟೆ ಇರ್ತಾಳೆ. ನೋಡ್ರೆ ಅಮ್ಮ ನಮ್ಮನ್ನ ತರ ರೂಮಲ್ಲಿ ಹಾಕಿ ಕೂಡಾಕಿದ್ದಾಳೆ. ಯಾಕಿಂಗ್ ಮಾಡ್ತಿದ್ದಾಳೆ ಅಂತ ಅರ್ಥನೇ ಆಗ್ತಿಲ್ಲ. ಹೌದು, ಭಯ ಪಡ್ತಾಳಂತ ಅನ್ಕೊಡ್ತೀನಿ. ಸರಿ ಬಿಡು. ಆದ್ರೆ ಇದೊಂದ್ ಚಾನ್ಸ್ ಮತ್ತೆ ಬರಲ್ಲ. ಮೊದಲನೇ ಸಲ ಒಳಗಡೆ ಬರ್ತಿದ್ದಾಳೆ. ನಮ್ಮ ಅತ್ತಿಗೆನ ನೋಡೋಣ ಬನ್ನಿ ಹಂಗಂತ ಅನ್ಕೊಂಡು ಎಷ್ಟೋ ಕಷ್ಟಪಟ್ಟು ಆಚೆ ಹೋಗ್ಬಿಡ್ತಾರೆ. ಅತ್ತಿಗೆ ಬನ್ನಿ ಬನ್ನಿ, ಸ್ವಾಗತ. ನಾವು ನಿಮ್ಮ ನಾದ್ನಿ ಎಂದಿರು. ನಮ್ಮೆಲ್ಲರಿಗೂ ಕೊಡ್ಬೇಕಾಗಿರುವ ದಕ್ಷಿಣೆ ಕೊಟ್ರೆ ಮಾತ್ರನೇ ನಿಮ್ಮನ್ನ ಮನೆ ಒಳಗಡೆ ಬಿಡೋದು. ಹಂಗಂತ ಅವ್ರನ್ನ ನೋಡಿದ ತಕ್ಷಣ ಅವಳಿಗೆ ತುಂಬಾ ಸಂತೋಷ ಆಗತ್ತೆ. ಆದ್ರೆ ಅವ್ರ ಅಮ್ಮ ಮತ್ತೆ ಗಂಡ ತುಂಬಾನೇ ಕಷ್ಟಪಡ್ತಾರೆ. ಇವ್ರನ್ನೆಲ್ಲ ಯಾರು ಕೋಣೆಯಿಂದ ಹೊರಗೆ ಬರಕ್ಕೆ ಹೇಳಿದ್ದು? ಮಾರನೇ ದಿನ ಕೋಮಲ್ ಎಲ್ಲರಿಗೋಸ್ಕರ ಟೀ ಮಾಡ್ತಿರ್ತಾಳೆ. ಆಗ ಬೈ ಮಿಸ್ಟೇಕ್ ಅವಳ ಕೈಯಿಂದ ಬಾಟಲ್ ಕೆಳಗಡೆ ಬಿದ್ದು ಒಡೆದೋಗ್ಬಿಡುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಅವ್ರಮ್ಮ ಬರ್ತಾರೆ. ಅಯ್ಯೋ ದರಿದ್ರದವಳೆ ದರಿದ್ರದವಳೆ, ಮೊದಲನೇ ದಿನ ನಿಮ್ಮ ಅತ್ತಿಗೆ ಇವತ್ತು ಕಿಚನ್ ಒಳಗಡೆ ಬಂದು ಅಡಿಗೆ ಮಾಡೋಳಿದ್ಲು. ಎಲ್ಲ ಅಪಶಕುನ ಮಾಡ್ಬಿಟ್ಟು ಎಲ್ಲ ನಾಷ್ಟ ಮಾಡ್ಬಿಟ್ಟೆ ನೀನು. ನೀನೊಂದು ಅಪಶಕುನ ಕಣೆ, ಅಪಶಕುನನೇ ನೀನು. ಅಯ್ಯೋ ಅತ್ತೆ, ಯಾಕೆ ಹಂಗ್ ಬೈತಿದ್ದೀರಾ? ಬೈ ಮಿಸ್ಟೇಕ್ ಕೆಳಗಡೆ ಬಿದ್ದಿದೆ. ಪಾಪ ಅವಳನ್ನ ಯಾಕೆ ಬೈತಿದ್ದೀರಾ? ಬಿಡಿ, ನಾನ್ ನೋಡ್ಕೋತೀನಿ. ಅರೇ ಅಮ್ಮ, ನಿನಗದೆಲ್ಲ ಏನು ಗೊತ್ತಿಲ್ಲ. ಇವರಿಂದಾನೇ ನಮ್ಮ ಮನೆನ ಎಲ್ಲರೂ ಅಪಶಕುನ ಮನೆ, ಅಪಶಕುನ ಮನೆ ಅಂತ ಕರೀತಾರೆ. ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಮನೇಲಿರೋ ನೀವೇ ಅವ್ರನ್ನ ಈ ತರ ಬೈದು ಅವ್ರನ್ನ ಪಾಪ ಅವಮಾನ ಮಾಡಿದ್ರೆ ಆಚೆಯಲ್ಲಿರೋರು ಇರೋದ್ರು ಹೇಳ್ತಾರೆ. ಸರಿ ಬಿಡಿ, ಇನ್ಮೇಲೆ ನಾನ್ ಬಂದ್ಬಿಟ್ಟೆ ಅಲ್ವೈ ಮನೆಗೆ. ಇವ್ರು ಕೆಲ್ಸ ಮಾಡ್ಬೇಕಾರೆ ಅವಶ್ಯಕತೆನೇ ಇಲ್ಲ. ಆ ಮನೇಲಂತೂ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಒಬ್ರೇ, ಅದ್ಯಾರಂದ್ರೆ ಅವ್ರ ಅತ್ತಿಗೆ. ಇಲ್ ನೋಡಿ ಅತ್ತಿಗೆ,
ನಿಜವಾಗ್ಲೂ ಮದ್ವೆ ಮಾಡ್ಕೊಳಕ್ ಇಷ್ಟನೇ ಇಲ್ಲ. ನೋಡಕ್ ಬರೋರೆಲ್ಲಾರು ಏನಾದ್ರೂ ಬೈದ್ಬಿಟ್ಟು ಹೋಗ್ತಾರೆ ನಮ್ಗೆ. ಸರಿ ಅದೆಲ್ಲ ಬಿಡಿ, ನಾವ್ಯಾವಾಗ ಚಿಕ್ಕಮ್ಮ ಆಗ್ತಿದೀವಿ ಅಂತ ಅದನ್ ಹೇಳಿ. ನಿಮ್ಮ ಮಾತು ನಿಜ ಆಗ್ತಿತ್ತೆ ಅನ್ಸತ್ತೆ. ಬೇಗ ನೀವೆಲ್ಲರೂ ಚಿಕ್ಕಮ್ಮ ಆಗ್ತೀರಾ. ಅರೆ ವಾ, ನಿಜವಾಗ್ಲೂನಾ? ಓ ಕಂಗ್ರ್ಯಾಚುಲೇಷನ್ಸ್ ಅತ್ತಿಗೆ. ನಿಜವಾಗ್ಲೂ ತುಂಬಾ ತುಂಬಾ ಸಂತೋಷವಾಗಿದೆ. ನೀವು ಸುಮ್ನೆ ಕುತ್ಕೊಳ್ಳಿ, ಎಲ್ಲಾ ಕೆಲ್ಸ ನಾವೇ ಮಾಡ್ತೀವಿ ಆಯ್ತಾ? ಅಷ್ಟೊತ್ತಿಗೆ ಅವ್ರು ಹೋಗಿ ಹಪ್ಕೊಳ್ಳೋಷ್ಟೊತ್ತಿಗೆ ಅಮಿತ್ ಅದನ್ನೆಲ್ಲ ಕೇಳಿಸ್ಕೊತಾನೆ. ಹೇ ನಡಿ ನಡಿ, ಹಿಂದೆ ಹೋಗು. ನಿಮ್ಮೆಲ್ಲರ ನೆರಳು ನನ್ನ ಮಕ್ಕಳ ಮೇಲೆ ಬೀಳೋಕೆ ಬಿಡಲ್ಲ. ಒಂದ್ ವೇಳೆ ಅವರು ಕೂಡ ನಿಮ್ಮ ರೀತಿನೇ ಕೊಳ್ಳಿ ಆಗ್ಬಿಟ್ರೆ ಇನ್ಮೇಲೆ ನಾವು ಖಂಡಿತವಾಗ್ಲೂ ಅತ್ತಿಗೆ ಪಕ್ಕದಲ್ಲಿ ಬರಲ್ಲ ಹಂಗಂತ ಬೇಜಾರಾಗಿ ಮಾಡ್ಕೊಂಡು ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಅರೇ, ಏನಾದ್ರೂ ಕೈಕಾಲಿಲ್ದೆ ಅವ್ರವನು ಅಂಗವಿಕಲ ಯಾವನ್ ಸಿಗ್ತಾನೋ ಅವನ್ನ ಕರ್ಕೊಂಡ್ ಬಂದು ಮದ್ವೆ ಮಾಡೋಣ ಕಣೋ, ಇವ್ನ ಮನೆಯಿಂದ ಕಳ್ಸ್ಬಿಡೋಣ. ಆಯ್ತಮ್ಮ. ಶೀತಲ್ ಅದನ್ನ ಪಾಪ ಒಪ್ಕೊಳ್ಳಲ್ಲ, ವಿರೋಧಿಸ್ತಾಳೆ. ಆದ್ರೂ ಅವಳ ಮಾತು ಯಾರು ಕೇಳಲ್ಲ. ಅವ್ರು ಎಲ್ಲಾರು ಯಾವ್ದೋ ಒಂದ್ ಹುಡುಗನ ಕರ್ಕೊಂಡ್ ಬಂದು ಮದ್ವೆ ಮಾಡ್ಬೇಕ ಅನ್ಕೋತಾರೆ. ಆದ್ರೆ ಇದನ್ನೆಲ್ಲ ನೋಡ್ತಾ ಸುಮ್ನೆ ಇರ್ದೆ ಅವಳು ಪೊಲೀಸ್ಗೆ ಕಾಲ್ ಮಾಡ್ಬಿಡ್ತಾಳೆ. ಅರೆಸ್ಟ್ ಮಾಡಿ ಇವರಿಬ್ಬರನ್ನ. ಇಲ್ಲ, ನಮ್ಮನ್ನ ಬಿಟ್ಬಿಡಿ. ಆಹಾ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಾವ್ ಮಾಡಿದ ತಪ್ಪು. ಬಿಡ್ಬೇಡಿ ಇನ್ಸ್ಪೆಕ್ಟರ್, ಅವರು ನಮ್ಮ ಅಣ್ಣ ಮತ್ತೆ ನಮ್ಮ ತಾಯಿ. ದಯವಿಟ್ಟು ಬಿಡ್ಬೇಡಿ. ಅವ್ರು ಹೇಳಿದ ತಕ್ಷಣ ಪೊಲೀಸ್ ಅವ್ರನ್ನ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ನೋಡಿದ್ರಾರಿ, ಅವ್ರ ಮನಸ್ಸು ಎಷ್ಟು ಒಳ್ಳೇದಂತ ನಿಮ್ಗದು ಅರ್ಥ ಆಗಲ್ಲ ಅಲ್ವಾ? ಅವ್ರು ನಿಮ್ಮ ತಂಗಿ ಅಂದಿರೋರಿ, ಯಾರು ಬೇರೆಯವ್ರ ತರ ಯಾಕೆ ಟ್ರೀಟ್ ಮಾಡ್ತಿದ್ದೀರಾ? ನಿಮ್ ಮನಸ್ಸು ಸ್ವಲ್ಪ ಕೂಡ ಸರಿ ಇಲ್ಲ. ಆಮೇಲೆ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ತುಂಬಾ ಚೆನ್ನಾಗ್ ಅರ್ಥ ಆಗತ್ತೆ. ಆಮೇಲೆ ಅವರು ಅವರೆಲ್ಲರ ಹತ್ರ ತುಂಬಾ ದೊಡ್ಡ ಕ್ಷಮಾಪಣೆ ಕೇಳ್ತಾರೆ. ಆಮೇಲೆ ಅವತ್ತಿಂದ ಅವರು ತುಂಬಾ ಸಂತೋಷವಾಗಿ ಜೀವಿಸ್ತಾರೆ. ಮಾಧವ್ಪುರ್ ಎನ್ನುವ ಗ್ರಾಮದಲ್ಲಿ ಜಾನಕಿ ದೇವಿ ಅವರ ಗಂಡ ಮತ್ತು ಅವರ ಇಬ್ಬರು ಗಂಡು ಮಕ್ಕಳ ಜೊತೆ ಜೀವಿಸ್ತಿದ್ಲು. ಸ್ವಲ್ಪ ದಿನದ ನಂತರ ದೊಡ್ಡ ಮಗನಾದ ವಿಕಾಸ್ಗೆ ಅನಿತಾ ಎಂಬುವ ಒಂದು ಹುಡುಗಿಯ ಜೊತೆ ಮದ್ವೆ ಆಗುತ್ತೆ. ಅವರಪ್ಪನ್ಗೆ ವಯಸ್ಸಾಗಿರುವ ಕಾರಣದಿಂದ ಪಾಪ ಅವ್ರಿಗೆ ಮೈ ಹುಷಾರಿಲ್ದೆ ಆಗ್ಬಿಡುತ್ತೆ. ಅದರ ನಂತರ ಆ ಮನೆಯಲ್ಲಿ ಸಂಪಾದನೆ ಮಾಡ್ತಿರೋದು ವಿಕಾಸ್ ಮಾತ್ರನೇ. ಅವರು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಮತ್ತೆ ಅವ್ರಿಗೆ ಬರೋ ಸಂಬಳದಲ್ಲೇನೆ ಅವರ ಸಂಸಾರ ಸಾಕ್ತಾ ಇತ್ತು. ಅವರ ತಮ್ಮ ಆದ ಬ್ರಾಂಜಲ್ ಅವರು ಗ್ರಾಜುಯೇಷನ್ ಮಾಡ್ತಿದ್ರು. ಒಂದಿನ ಜಾನಕಿ ಚಿಕ್ಕ ಮಗನ ಹತ್ರ ಹೀಗಂತ ಹೇಳ್ತಾಳೆ, ಮಗನೇ, ನೀನು ಕೂಡ ಬೇಗ ನಿನ್ನ ಗ್ರಾಜುಯೇಷನ್ ಅನ್ನ ಪೂರ್ತಿ ಮಾಡಿ ಯಾವ್ದಾದ್ರೂ ಒಂದು ಕೆಲ್ಸಕ್ಕೆ ಹೋಗು ಕಣೋ. ನಿನ್ನ ಅಣ್ಣನಿಗೆ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತಲ್ವಾ? ಅಪ್ಪ ನಿಮ್ಮ ಅಣ್ಣ ಒಬ್ನೇ ತುಂಬಾ ಕಷ್ಟಪಡ್ತಿದ್ದಾನೆ. ಅತ್ಗೆ ನೋಡು, ಅಮ್ಮ ಯಾವಾಗ್ಲೂ ನನ್ನ ಹಿಂದೆನೆ ಬಿದ್ದಿರ್ತಾಳೆ. ಅರೆ ಬಿಡಿ ಅತ್ತೆ, ಪರವಾಗಿಲ್ಲ. ಚಿಕ್ಕ ಹುಡುಗ ಅಲ್ವಾ, ಓದ್ ಮುಗ್ಸಲಿ. ಆಮೇಲೆ ಅವನ್ಗೆ ಅದಕ್ಕಾದ ಜವಾಬ್ದಾರಿ ಬರುತ್ತೆ. ಆಗ ಅವನ್ ಕೆಲ್ಸಕ್ಕೆ ಹೋಗ್ತಾನ್ ಬಿಡಿ. ಸರಿ ಹೇಳ್ತಿದ್ಯಾ ನೀತಾ? ಹಾ, ನೀನು ಸುಮ್ನೆ ಮುದ್ಮಾಡಿ ಅವನ್ನ ಕೇಳ್ಸಿಟ್ಟಿದ್ಯಾ? ಹಾ, ಇರ್ಲಿ, ಯಾರಾದ್ರೂ ನನ್ನ ಪ್ರೀತಿ ಮಾಡ್ತಾರಲ್ವಾ? ಇಲ್ಲ ಅಂದ್ರೆ ನೀನಂತೂ ಯಾವಾಗ್ಲೂ ಗಲಾಟೆನೆ ಮಾಡೋದಲ್ವಾ ನನ್ ಜೊತೆಗೆ. ಎಷ್ಟು ಕಷ್ಟ ಇದ್ರೂ ಅವ್ರು ಎಲ್ಲಾರು ತುಂಬಾ ಸಂತೋಷವಾಗಿ ಜೀವಿಸ್ತಿದ್ರು. ಬ್ರಾಂಜಲ್ ನೋಡೋದಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಹಿಂಗೆ ಸಮಯ ಕಳೆಯುತ್ತೆ. ಆಮೇಲೆ ಒಂದಿನ ಆ ಊರಲ್ಲಿರುವ ಸರ್ಪಂಚ್ ಅವರ ಮಗಳಿಗೆ ಮದ್ವೆ ನಡೆಯುತ್ತೆ. ಆ ಮದ್ವೆಗೆ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಅವರ ಮಗಳು ಅನುಷ್ಕಾ ಕೂಡ ಬಂದಿರ್ತಾಳೆ. ಅದೇ ದಿನ ಸಾಯಂಕಾಲ ಮದ್ವೆಗಂತ ಬ್ರಾಂಜಲ್ ಮತ್ತೆ ಅವರ ಕುಟುಂಬದವರು ಹೋಗ್ತಾರೆ. ಬ್ರಾಂಜಲ್ನ ನೋಡಿ ಅನುಷ್ಕಾ ಶಾಕ್ ಆಗ್ತಾಳೆ. ವಾವ್, ಇವನೇನು ಇಷ್ಟ ಹ್ಯಾಂಡ್ಸಮ್ ಆಗಿದ್ದಾನೆ. ನಾನು ಆಲ್ ಓವರ್ ಇಂಡಿಯಾ ಸುತ್ತಿದ್ದೀನಿ, ಫಾರಿನ್ ಕಂಟ್ರೀಸ್ಗೆ ಕೂಡ ಹೋಗಿದ್ದೀನಿ, ಆದ್ರೆ ಇಷ್ಟು ಹ್ಯಾಂಡ್ಸಮ್ ಹುಡುಗನ್ನ ನಾನು ನೋಡೇ ಇಲ್ಲ. ಅವನ ಹೆಸರು ಬ್ರಾಂಜಲ್. ಅವನು ನನ್ ಕಾಲೇಜಲ್ಲೇ ಓದ್ತಿರೋದು. ಕಾಲೇಜಲ್ಲಿರೋ ಎಲ್ಲಾ ಹುಡುಗಿರು ಇವನಿಂದನೇ ಬಿದ್ದಿರ್ತಾರೆ. ಓ, ಐ ಸಿ. ಇನ್ಮೇಲೆ ನಿನ್ನ ನನ್ನ ಹತ್ರ ಇಂದ ಯಾರು ಬೇರೆ ಮಾಡಕ್ಕಾಗಲ್ಲ. ಬ್ರಾಂಜಲ್ನ ನೋಡಿದ ತಕ್ಷಣನೇ ಅನುಷ್ಕಾಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಆಮೇಲೆ ಮನೆಗ್ ಬಂದ್ಮೇಲೆ ಅಪ್ಪ ಅಮ್ಮ ಹತ್ರ ಬ್ರಾಂಜಲ್ನ ಮದ್ವೆ ಮಾಡ್ಕೋಬೇಕು ಅಂತ ಜಿದ್ ಮಾಡ್ತಾಳೆ. ಆದ್ರೆ ಮಗಳೇ, ಅವಳು ನಮ್ಮ ಲೆವೆಲ್ ಇಲ್ಲ. ಯಾವಾಗ್ಲೂ ನಮ್ಮ ಲೆವೆಲಲ್ಲೇ ಮದ್ವೆ ಮಾಡಿಸ್ಬೇಕು ಕಣೆ. ಅವ್ರ ಅಪ್ಪ ಅಮ್ಮ ಎಷ್ಟ್ ಹೇಳಿದ್ರು ಸಹ ಅನುಷ್ಕಾ ಕೇಳಕ್ ರೆಡಿಯಾಗಿಲ್ಲ. ಆದ್ರೂ ಒಬ್ಳೆ ಮಗಳಾಗಿರುವ ಕಾರಣದಿಂದ ಚಿಕ್ಕವಾಗ್ಲಿಂದ ಅವಳು ಹಿಂಗೆ ಪಾಪ ತುಂಬಾ ಆಟ ಮಾಡ್ತಿರ್ತಾಳೆ. ಕೊನೆಗೆ ಅವ್ರ ಅಪ್ಪ ಅಮ್ಮ ಒಪ್ಕೋಬೇಕಾಗಿರುವ ಪರಿಸ್ಥಿತಿ ಬಂತು. ಅವಳ ಮಗಳಿಗೆ ಸಂಬಂಧ ಮಾತಾಡೋದಕ್ಕಂತ ಬ್ರಾಂಜಲ್ ಮನೆಗೆ ಹೋಗ್ತಾರೆ. ನನ್ನ ಮಗಳು ನಿಮ್ಮ ಮಗನನ್ನ ನೋಡಿದ ನಂತರ ಅವನನ್ನೇ ಮದುವೆ ಮಾಡ್ಬೇಕು ಅಂತಂತಿದ್ದಾಳೆ. ನಿಮಗೆ ಏನೇ ಬೇಕಿದ್ರು ಹೇಳಿ, ಅದನ್ನ ನಾವು ಕೊಡ್ತೇವೆ. ಆದ್ರೆ ಮದುವೆಗಾಯ್ತು ಅನ್ನೆ. ಹೌದಕ್ಕ, ಒಂದೊಂದ್ಸಲನೂ ಅವಳು ಏನ್ ಕೇಳ್ತಾಳೋ ಎಲ್ಲನೂ ಪೂರೈಕೆ ಮಾಡಿದ್ವಿ. ಈ ಸಲ ಅವಳು ಕೇಳೋದು ಬೇಡ ಅನ್ನಕ್ಕಾಗಿಲ್ಲ. ಅಕ್ಕ, ಅದು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಸಮಯ ಕೊಡಿ. 2 ದಿನದಲ್ಲೇ ನಾನು ನಿಮ್ಗೆ ಏನಂತ ಹೇಳ್ತೀನಿ. ಜಾನ್ಕಿ ಸರಿ ಅಂತ ಒಪ್ಕೋತಾಳೆ.
ಬ್ರಾಂಜಲ್ಗೇನೋ ಅನುಷ್ಕಾ ಅಂದ್ರೆ ಇಷ್ಟಾನೆ. ಮತ್ತೆ ಎಲ್ಲರ ಆಶೀರ್ವಾದದಿಂದ ಅವರಿಬ್ರು ಮದ್ವೆ ಆಗತ್ತೆ. ಆದ್ರೆ ದಾನವಂತ ಮನೆಯ ಹುಡುಗಿ ಬಡ ಮನೆಗ್ ಬಂದ್ರೆ ಅವಳ ಎಲ್ಲ ಅಹಂಕಾರ ಆಟವನ್ನು ಶುರು ಮಾಡ್ತಾಳೆ. ಅದು ಮಾತ್ರ ಅಲ್ಲದೆ ಆ ಮನೆಯ ದೊಡ್ಡ ಸೊಸೆಯನ್ನು ಕೆಲ್ಸದವಳ ತರ ಟ್ರೀಟ್ ಮಾಡ್ತಿದ್ಲು. ಅಕ್ಕ, ನನ್ಗೆ ದಾಹ ಆಗ್ತಿದೆ, ಸ್ವಲ್ಪ ನೀರ್ ತಗೊಂಬರ್ತೀಯಾ? ಬಾಬಾ, ಇಲ್ಲಿ ಏನಪ್ಪ ಇಷ್ಟು ಬಿಸಿ ಆಗಿದೆ, ಇದು ಯಾವ ಕಾಲದ ಕೂಲರು? ಅನುಷ್ಕಾ, ನಿನ್ಗೋಸ್ಕರ ನಾನು ಏನಾದ್ರೂ ಕೂಲ್ ಡ್ರಿಂಕ್ಸ್ ತರ್ತೀನಿ, ಸ್ವಲ್ಪ ನಿನ್ಗೆ ಚೆನ್ನಾಗಿರುತ್ತೆ. ಅಯ್ಯೋ, ಈ ಬೇಸಿಗೆಯಲ್ಲಿ ನನ್ ಕೈಲಿ ಇರಕ್ಕಾಗ್ತಿಲ್ಲ ಅಲ್ವಾ? ನನ್ ರೂಮಲ್ಲಿ 2 AC ಇತ್ತು ನಮ್ಮ ಅಮ್ಮನ ಮನೆಯಲ್ಲಿ. ಅತ್ತೆ, ಸ್ವಲ್ಪ ಗಾಳಿ ಬೀಸಿ. ಅನುಷ್ಕಾಗೋಸ್ಕರ ಅವ್ರ ಮನೆಯಿಂದ ತುಂಬಾ ವಸ್ತುಗಳನ್ನು ಕೊಟ್ಟಿರ್ತಾರೆ. ಅದನ್ನ ನೋಡಿ ಅವ್ರ ಅತ್ತೆಗೆ ಅತ್ಯಾಸೆ ಬರುತ್ತೆ. ಅದರಿಂದ ಏನು ಮಾತಾಡದೆ ಗಾಳಿ ಬೀಸಕ್ ಶುರು ಮಾಡ್ತಾಳೆ. ಬ್ರಾಂಜಲ್ನ ಸ್ಟಡೀಸ್ ಕೂಡ ಪೂರ್ತಿ ಆಗುತ್ತೆ. ಮತ್ತೆ ಅವನು ಕೂಡ ಒಂದು ಕಂಪನಿಯಲ್ಲಿ ಸೂಪರ್ವೈಸರ್ ಕೆಲಸ ಮಾಡಕ್ ಶುರು ಮಾಡ್ತಾನೆ. ಹಿಂಗೆ ಕಾಲ ಕಳೆದು ಹೋಗುತ್ತೆ. ಮತ್ತೆ ಅವ್ರಿಗೆ ಮದ್ವೆ ಆಗಿ 6 ತಿಂಗಳಾಗಿರುತ್ತೆ. ಒಂದಿನನು ಕಿಚನ್ ಒಳಗಡೆ ಎಂಟ್ರಿ ಕೊಟ್ಟಿರಲ್ಲ. ಮತ್ತೊಂದಿನ ಅನುಷ್ಕಾ ಅವ್ರ ಅಪ್ಪನ ಹಣೆ ಬರಹನೇ ಬದ್ಲಾಗ್ಬಿಡುತ್ತೆ. ಒಂದಿನ ಸಡನ್ ಆಗಿ ಅವ್ರ ಕಂಪನಿಯಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಮತ್ತೆ ಅವ್ರಿಗೆ ಪಾಪ ತುಂಬಾ ಲಾಸ್ ಆಗ್ಬಿಡುತ್ತೆ. ಅದು ಮಾತ್ರ ಅಲ್ಲದೆ ಹೊಸ ಕಂಪನಿ ಶುರು ಮಾಡೋದಕ್ಕೆ ಅವ್ರ ಬ್ಯಾಂಕ್ ಇಂದ ತಗೊಂಡಿದ್ ಲೋನ್ ಎಲ್ಲಾನು ಅವರು ಇಮಿಡಿಯೇಟ್ ಆಗಿ ಕಟ್ಬೇಕಾಗಿರೋ ಅವಶ್ಯಕತೆ ಬಂತು. ಅವರ ಮನೆಯನ್ನು ಕೂಡ ಅವರು ಮಾರ್ಬಿಡ್ತಾರೆ. ಕೊನೆಗೆ ಬೀದಿಗ್ ಬೀಳ್ತಾರೆ. ಬ್ರಾಂಜಲ್ ಮತ್ತೆ ಅವ್ರನ್ನ ಮನೆಗ್ ಕರ್ಕೊಂಬರ್ತಾನೆ. ಅಪ್ಪ, ಇದೆಲ್ಲ ಹೆಂಗ್ ನಡೀತು? ಇನ್ಮೇಲೆ ನೀವ್ ಎಲ್ಲಿರ್ತೀರಾ? ಬ್ರಾಂಜಲ್, ಆಲ್ರೆಡಿ ಈ ಮನೆ ಚಿಕ್ಕದಾಗಿದೆ, ಇಲ್ಲಿ ಗೆಸ್ಟ್ ರೂಮ್ ಕೂಡ ಇಲ್ಲ ಅಲ್ವಾ? ಇರ್ಲಿ ಬಿಡಮ್ಮ, ನಾವು ಬೇರೆ ಎಲ್ಲಾದ್ರೂ ನೋಡ್ತೇವೆ. ಆಗ ಅನಿತಾ ಅಂತಾಳೆ, ಅಯ್ಯೋ ಅಂಕಲ್, ನೀವೆಲ್ಲೂ ಹೋಗ್ಬೇಕಾಗಿಲ್ಲ, ಇದು ನಿಮ್ಮ ಮನೆ. ನನ್ ರೂಮಲ್ಲಿ ನೀವಿಬ್ರು ಇರಿ, ನಾನು ವಿಕಾಸ್ ಇಲ್ಲ ಹಾಲಲ್ಲಿ ಮಲ್ಕೋತೀವಿ. ಸ್ವಲ್ಪ ದಿನ ಆದ್ಮೇಲೆ ನಾವು ಸ್ವಲ್ಪ ಕೂಡಾಕಿ ಒಂದು ರೂಮ್ನ ಕಟ್ಕೊಳ್ಳೋಣ, ಅಷ್ಟೇ ಅಲ್ವಾ? ನೋಡಮ್ಮ, ಮನಸ್ಸು ದೊಡ್ಡದಾಗಿದ್ರೆ ಸಾಕು, ಮನೆ ದೊಡ್ಡದಾಗ್ಬೇಕಂತ ಅವಶ್ಯಕತೆ ಇಲ್ಲ. ಮನಸ್ಸಿದ್ದರೆ ಮಾರ್ಗ. ನನ್ನ ದೊಡ್ಡ ಸೊಸೆ ಸರಿಯಾಗಿ ಹೇಳ್ತಿದ್ದಾಳೆ. ಅದನ್ನ ಕೇಳಿ ಅನುಷ್ಕಾಗೆ ನಾಚಿಕೆ ಆಗುತ್ತೆ. ಅವಳು ಮಾಡಿದ ತಪ್ಪಂತ ಅವಳಿಗೆ ಅರ್ಥ ಆಗುತ್ತೆ. ಅವರ ಅಪ್ಪ ಅಮ್ಮನ ಮೇಲೆ ಅವರ ಅಕ್ಕ ಇಷ್ಟು ಪ್ರೀತಿ ತೋರಿಸ್ತಿರೋದನ್ನ ನೋಡಿ ಅನುಷ್ಕಾಗೆ ತುಂಬಾನೇ ಸಂತೋಷ ಆಗುತ್ತೆ. ಅವ್ರ ಅಕ್ಕ ಹತ್ರ ಕ್ಷಮಾಪಣೆ ಕೇಳ್ತಾ ಅಂತಾಳೆ, ನನ್ನನ್ನ ಕ್ಷಮ್ಸಕ್ಕ, ಯಾವಾಗ್ಲೂ ನಾನ್ ನಿನ್ ಜೊತೆ ತುಂಬಾ ತಪ್ಪಾಗಿ ನಡ್ಕೊಂಡಿದ್ದೀನಿ. ಆದ್ರೂ ನೀನಿವತ್ತು ನನ್ನ ಅಪ್ಪ ಅಮ್ಮಗೋಸ್ಕರ ಇಷ್ಟು ತ್ಯಾಗ ಮಾಡಿದ್ಯಾ. ಐ ಆಮ್ ರಿಯಲಿ ಸಾರಿ ಅಕ್ಕ. ಪರ್ವಾಗಿಲ್ಲ ಅನುಷ್ಕಾ, ನೀನ್ ನನ್ನ ತಂಗಿ ಅಲ್ವಾ? ಮತ್ತೆ ನಿನ್ನ ಅಪ್ಪ ಅಮ್ಮ ನನಗೂ ಅಪ್ಪ ಅಮ್ಮ ತಾನೇ? ಮತ್ತೆ ಆ ಮನೆ ಇಬ್ಬರು ಸೊಸೆಯಂದಿರು ತುಂಬಾ ಸಂತೋಷವಾಗಿ ಒಬ್ರನ್ನೊಬ್ರು ಹಗ್ ಮಾಡ್ಕೋತಾರೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।